ಇವತ್ತಿನ ದಿನ ನಾವು ಉಡುಪಿ ಜಿಲ್ಲೆಯ ಶಿರಿಯಾರ ಗ್ರಾಮದ ಮೆಕ್ಕೆಕಟ್ಟು ಎಂಬ ಪ್ರಕೃತಿಯ ಮಡಿಲಲ್ಲಿ ನೆಲೆ ನಿಂತಹ ಶ್ರೀ ನಂದಿಕೇಶ್ವರ ದೇವರ ಸನ್ನಿಧಾನದಲ್ಲಿದ್ದೇವೆ. ಇಲ್ಲಿ ಜಾತ್ರಾ ಮಹೋತ್ಸವ ಬಹಳ ಸಂಭ್ರಮ ಸಡಗರದಿಂದ ಸಾಗ್ತಾ ಇದೆ. ಹಾಗಿದ್ರೆ ಮತ್ತೆ ಆಗ್ತಡ ಬನ್ನಿ ನೋಡೋಣ. ಪ್ರಸಿದ್ಧ ಶ್ರೀ ನಂದಿಕೇಶ್ವರ ದೇವರ ಸನ್ನಿಧಾನದಲ್ಲಿ ನಾವು ಇವತ್ತಿನ ಇದ್ದೇವೆ. ಇಲ್ಲಿ ಜಾತ್ರಾ ಮಹೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ. ಈ ದೇವಸ್ಥಾನದಲ್ಲಿ ಸುಮಾರು 122 ವಾಸ್ತುಶಿಲ್ಪಗಳಿಂದ ರಚಿಸಲ್ಪಟ್ಟ ವಿಗ್ರಹಗಳು ನಮಗೆ ಕಾಣಿಸುತ್ತವೆ. ಬಹಳ ಪುರಾತನವಾದ ಈ ದೇವಸ್ಥಾನ, ಒಂದು ಐತಿಹಾಸಿಕ ಹಿನ್ನೆಲೆಯುಳ್ಳಂತಹ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡುತ್ತೇವೆ. ಕಾರಣಿಕದ ಕ್ಷೇತ್ರ ಶ್ರೀ ನಂದಿಕೇಶ್ವರರ ಸನ್ನಿಧಾನದಲ್ಲಿ ಸುಮಾರು 106 ವಿಗ್ರಹಗಳು ಇಲ್ಲಿ ನಮಗೆ ಕಾಣಸಿಗ್ತವೆ. ಕಾಷ್ಟಶಿಲ್ಪದಿಂದ ಮರದಿಂದ ಕೆತ್ತಲ್ಪಟ್ಟಂತಹ ಸುಮಾರು ವಿಗ್ರಹಗಳನ್ನು ನಾವಿಲ್ಲಿ ಕಾಣಬಹುದು. ಸುಮಾರು 172 ಬಗೆಯ ವಿಗ್ರಹಗಳು ಇಲ್ಲಿವೆ. ಇಲ್ಲಿ 2 ಅಡಿಗಳಿಂದ ಹಿಡಿದು ಸುಮಾರು 20 ಅಡಿಗಳವರೆಗೆ ಎತ್ತರದ ಮರದ ವಿಗ್ರಹಗಳನ್ನ ಕೆತ್ತಲಾಗಿದೆ. ಪ್ರತಿಯೊಂದು ವಿಗ್ರಹದಲ್ಲೂ ಒಂದೊಂದು ದೇವರನ್ನ ಪ್ರತಿಷ್ಠಾಪನೆಗೊಳಿಸಲಾಗಿದೆ. ಪಂಚಮುಖ ನಂದಿಯ ಮೇಲೆ ಕುಳಿತ ಅಮ್ಮನವರ ವಿಗ್ರಹ ಬಹಳ ಅಪರೂಪದ ಶಿಲ್ಪ. ಈ ಮೂರ್ತಿಗೆ ವಿಶೇಷ ಪೂಜೆ ಇಲ್ಲಿ ಸಲ್ಲುತ್ತದೆ. ಪಾರ್ಶ್ವಮುಖ ನಂದಿ, ಬಾಲನಂದಿ, ಒಕ್ಕೋಡು ನಂದಿ, ರೆಕ್ಕೆಗಳಿರುವ ಆಕಾಶ ನಂದಿ, ಯುಗ ನಂದಿ, ಯಕ್ಷೇಶ್ವರ, ಯಕ್ಷ ಮತ್ತು ಬ್ರಹ್ಮ ದೇವಿಯ ಪರಿವಾರ ಮೂರ್ತಿಗಳು, ಶಂಖಪಾಣಿ ಮತ್ತು ಶೂರಪಾಣಿ ದ್ವಾರಪಾಲಕರು, ವೀರಭದ್ರ ಮೂರ್ತಿ, ಕೇಚಾರ ಭೈರವ, ಕಾಲ ಭೈರವ, ಟಾಂಗ ಭೈರವ, ಉನ್ಮಂತ ಭೈರವ, ಅಂಜನೇಯ, ಹುಲಿದೇವರು, ಹೈಗೂಳಿ, ಪಂಜೂರ್ಲಿ, ಜಟಾಧರ ಹೀಗೆ ನಾನಾ ಬಗೆಯ ಮೂರ್ತಿಗಳು ಗಮನ ಸೆಳೆಯುತ್ತವೆ. ಇದೀಗ ನಮ್ಮ ಜೊತೆಗೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಅನಂತ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡುವ. ಸರ್ ನಮಸ್ತೆ. ನಮಸ್ತೆ. ಈ ದೇವಸ್ಥಾನದಲ್ಲಿ ಏನು ಜಾತ್ರಾ ಮಹೋತ್ಸವಕ್ಕೆ ತಯಾರಿಗಳು ನಡೀತಾ ಇದೆ, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ಈ ಜಾತ್ರಾ ಮಹೋತ್ಸವಕ್ಕೆ ತಯಾರಿ ನಡೀತಾ ಇದೆ. ಮಾರ್ಚ್ 12ರಿಂದ ನಮ್ಮಲ್ಲಿ ಉತ್ಸವಗಳು, ಜಾತ್ರೆ ವರ್ಷಂಪ್ರತಿ ಆಗುವಂಥ ಒಂದು ವರ್ಧಂತಿ ಉತ್ಸವ ನಂದಿಕೇಶ್ವರನ ಸಾನ್ನಿಧ್ಯದಲ್ಲಿ ನಡೆಯುವಂಥದ್ದು. ಎಲ್ಲ ಭಕ್ತಾದಿಗಳ ತುಂಬು ಹೃದಯದಿಂದ ಬಂದು ಇಲ್ಲಿ ಆ ದೇವರ ಸೇವೆ ಪ್ರಸಾದವನ್ನು ತಗೊಂಡು ಹೋಗ್ತಾ ಇರುವಂಥ ಸೇವೆಗಳ ವಿವರ. ಮಾರ್ಚ್ 12ಕ್ಕೆ ಮಾರಿ ಹಬ್ಬ, ಮಾರಿ ಸೇವೆ ಹೊರಗಡೆ ರಕ್ತಹಾರದ ದೇವರಿದೆ ಹೊಸತಿಮ್ಮಾಳೆ, ಅವನಿಗೆ ಸೇವೆ ನಡೆಯುವಂಥದ್ದು. ಆಮೇಲೆ ಮೀನ ಸಂಕ್ರಮಣದೊಂದು ಇಲ್ಲಿ ಗಂಡ ಸೇವೆ ನಡೆಯುವಂಥದ್ದು. ನಂದಿಕೇಶನ ಸಾನ್ನಿಧ್ಯದಲ್ಲಿ ಗಂಡ ಸೇವೆ ನಡೆಯುವಂಥದ್ದು. ಅದಾದ ನಂತರದಲ್ಲಿ 15ನೇ ತಾರೀಕಿಗೆ ಗಂಡ ಸೇವೆ, 16ಕ್ಕೆ ಶಡಿ ಸೇವೆ, ಭಕ್ತಾದಿಗಳು ಕಷ್ಟ ಕಾಲದಲ್ಲಿ ಹೇಳ್ಕೊಂಡು ಸೇವೆ, ಶಡಿ ಸೇವೆಗಳು ನಡೆಯುವಂಥದ್ದು. 17ನೇ ತಾರೀಕಿಗೆ ಇಲ್ಲಿ ಬಾರದನ ಸೇವೆ, ಬಸವನ ಕಾಣಿಕೆ ಮತ್ತು ಕೆಲವೊಂದು ತೀರ್ಥ ಆಸ್ಕೊಂಡುಗಳಿಗೆ ಈ ಥರ ಎಲ್ಲ ಸೇವೆಗಳು ಇಲ್ಲಿ ನಡೆಯುವಂಥದ್ದು. ಮತ್ತು ವರ್ಷದಲ್ಲೂ ಒಡೆ ಪೂಜೆ, ನಾವು ತಿಂಗಳಿಗೆ ಒಂದು 2-3 ಸಲ ಒಡೆ ಪೂಜೆಯನ್ನು ಮಾಡ್ತೇವೆ. ಶ್ರೇಷ್ಠವಾದಂಥ ಪೂಜೆ ಆ ನಂದಿಕೇಶ್ವರನಿಗೆ, ವೀರಭದ್ರನಿಗೆ, ಗಣಗಳಿಗೆಲ್ಲ ಶ್ರೇಷ್ಠವಾದಂಥ ಪೂಜೆ ಒಡೆ ಪೂಜೆ. ಇಲ್ಲಿ ಏನೋ ಕಷ್ಟ ಕಾಲದಲ್ಲಿ ಹೇಳ್ಕೊಂಡಿರ್ತಾರೆ ಭಕ್ತಾದಿಗಳು, ಅವರ ಕಷ್ಟ ನಿವಾರಣೆ ಆದ ನಂತರದಲ್ಲಿ ಆ ಸೇವೆಯನ್ನು ಅವ್ರು ಕೊಡುವಂಥದ್ದು. ಅದೇ ರೀತಿ ಒಡೆ ಪೂಜೆನೂ ಅವ್ರು ಹೇಳ್ಕೊಳ್ತಾರೆ, ಅವ್ರ ಕಷ್ಟ ಪರಿಹಾರ ಆಗುತ್ತೆ. ಮತ್ತು ನಮ್ಮ ದಿನನಿತ್ಯ ನಡೆಯುವಂಥ ಸೇವೆ ಹರಕೆ ಪೂಜೆಗಳಲ್ಲಿ ಈಗ ನಮ್ಮದು 2015ನೇ ಇಸ್ವಿದ ಹರಕೆ ಪೂಜೆ ನಡೀತಾ ಇದೆ. 2045ರವರೆಗೆ ಬುಕ್ಕಿಂಗ್ ಆಗಿದೆ. ಇನ್ನು ಮುಂದೆ ಆ ದೇವರ ಇಷ್ಟ ಹಾಗೆ ಗೊತ್ತಿಲ್ಲ. ಆ ದೇವರ ಅನುಗ್ರಹದಿಂದ ಭಕ್ತರ ಇಷ್ಟಾರ್ಥವನ್ನು ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಆ ಸೇವೆಯನ್ನು ಆ ನಂದಿಕೇಶ್ವರ ತಗೊಳ್ತಾ ಇರುವಂಥದ್ದು. ಆ ದೇವರ ಸಾನ್ನಿಧ್ಯದಲ್ಲಿ ನಡೆಯುವಂಥದ್ದು. ಮತ್ತು ದರ್ಶನ ಸೇವೆ, ವಾಕ್ಯ ತೀರ್ಮಾನ, ಕೃತಿಮ ದೋಷ ನಿವಾರಣೆ,
ಮತ್ತು ಜಕ್ಣಿ ತೀರ್ಮಾನ ಇದನ್ನೆಲ್ಲ ಈ ಸ್ಥಳದಲ್ಲಿ ಆಗುವಂಥದ್ದು. ವಿಶೇಷವಾಗಿ ಇಲ್ಲಿ ದರ್ಶನ ಸೇವೆ ನಡೀತಿದೆ. ಈ ಸೇವೆಗೆ ಅಂದರೆ ಮುಂಗಡವಾಗಿ ಬುಕ್ಕಿಂಗ್ ಮಾಡಬೇಕಾ ಅಥವಾ ಹೇಗೆ? ಸೇವೆಗಳಿಗೆ ನಮ್ಮ ಬೆಳಕಿನ ಸೇವೆಗೆ ಮುಂಗಡವಾಗಿ ಬುಕ್ಕಿಂಗ್ ಮಾಡಬೇಕು. ಯಾಕೆಂದರೆ ಈ ಪೂಜೆಗಳು ತುಂಬ ಇದೆ. ನಮ್ಮದು ದಿನನಿತ್ಯ ನಡೆಯುವಂಥದ್ದು ಕಟ್ಕಟ್ಲೆ ಸೇವೆಗಳು ಇದೆಲ್ಲ ನಮ್ಮದು ಬರೀ 4-5 ತಿಂಗಳು ಬರೀ ಕಾಯಂ ಕೊಡೋರೇ ಇದ್ರು ಪೂಜೆ ಕಟ್ಕಟ್ಲೆ ಸೇವೆಗಳು. ಆ ಪೂಜೆ ನಡೀತಾ ಇದೆ. ಆ ಪೂಜೆ ನಮಗೊಂದು 4-5 ತಿಂಗಳು ಬರೀ ಅದರಲ್ಲೇ ಪೂಜೆ ಹೋಗುತ್ತೆ. ಮತ್ತು ಆಷಾಢಿ ತಿಂಗಳಲ್ಲಿ ನಮ್ಮಲ್ಲಿ ಪೂಜೆ ಆಗೋದಿಲ್ಲ, ಯಾವುದೇ ಪೂಜೆಯನ್ನು ಮಾಡೋದಿಲ್ಲ. ಬಂದಂಥ ಭಕ್ತಾದಿಗಳ ಹಣ್ಣುಕಾಯಿ ಮಂಗಳಾರತಿ ಮಾತ್ರ, ದರ್ಶನ ಸೇವೆಗಳು ಯಾವುದೇ ಇರುವುದಿಲ್ಲ. ಎಷ್ಟರ ಇಲ್ಲಿ ಕಷ್ಟದಿಂದ ಅವ್ರು ಬಂದು ಕೇಳಿದವಾಗ ಎಷ್ಟರ ದರ್ಶನ ಪಾರ್ಟಿ ಮಾಡಿದರೆ ಮಾಡ್ತೇವೆ. ವಿಶೇಷವಾಗಿ ಮತ್ತು ಬೇರೆ ಯಾವುದು ಸೇವೆಗಳು ನಡೆಯುವುದಿಲ್ಲ. ಆಷಾಢಿಲಿ ಮಾತ್ರ, ಬಾಕಿ ಉಳ್ಕಿಯ ದಿವಸದಲ್ಲೆಲ್ಲ ನಡೀತದೆ. ಸೋಮವಾರ ದಿವಸ ಮಾತ್ರ ನಮ್ಮದು ಹರಕೆ ಪೂಜೆಗಳು ಯಾವುದು ನಡೆಯುವುದಿಲ್ಲ, ಕಟ್ಕಟ್ಲೆ ಪೂಜೆ ಮಾತ್ರ. ಯಾಕೆಂದರೆ ಸೋಮವಾರ ದಿವಸ ಈಶ್ವರನ ಗಣ ಆದ ಕಾರಣ ಈಶ್ವರನ ಸಾನ್ನಿಧ್ಯಕ್ಕೆ ಗಣಗಳೆಲ್ಲ ಹೋಗ್ತಾಳೊಂದು ವಾಡಿಕೆ ಇದೆ. ಆದ ಕಾರಣ ಅದು ಯಾವುದು ಸೇವೆಗಳು ನಡೆಯುವುದಿಲ್ಲ. ಬಂದಂಥ ಭಕ್ತಾದಿಗಳ ಹಣ್ಣುಕಾಯಿ ಮಂಗಳಾರತಿ ಮಾತ್ರ. ಬೆಳಗ್ಗೆ 7:30 8 ಗಂಟೆಗೆ ಓಪನ್ ಮಾಡ್ತೇವೆ. ಮಧ್ಯಾಹ್ನ 12:30 1 ಗಂಟೆಗೆ ಬಾಗಿಲಾಗ್ತೇವೆ. ಮತ್ತು ನಮ್ಮದು 5ನೇ ತಾರೀಕು 20ನೇ ತಾರೀಕಿಗೆ ಬರುವಂಥ ಭಕ್ತಾದಿಗಳು, ದೂರಿಂದ ಬರುವ ಭಕ್ತಾದಿಗಳು ಅವರ ಅನುಕೂಲಕ್ಕಾಗಿ ಇದು ದರ್ಶನ ಸೇವೆ 10:00ವರೆಗೆ ದರ್ಶನ ಸೇವೆ ಮಾಡ್ತೇವೆ. ತುಂಬ ಜನ ಹೊರಗಡೆಯಿಂದೆಲ್ಲ ಬರ್ತಾ ಇರ್ತಾರೆ. ಅವರಿಗೆಲ್ಲ ಒಂದು ಕೇಳಲಿಕ್ಕೆಲ್ಲ ಅನುಕೂಲ ಆದರೆ 5ನೇ ತಾರೀಕು ಮತ್ತು ಪ್ರತಿ ತಿಂಗಳು 20ನೇ ತಾರೀಕು ಹಾಗೆಲ್ಲ ದರ್ಶನ ಇರುತ್ತೆ. ಶ್ರೀ ನಂದಿಕೇಶ್ವರ ಸನ್ನಿಧಾನದಲ್ಲಿ ಏನಾದರೂ ಹರಕೆ ಹೊತ್ತರೆ ದೇವರೆಲ್ಲರ ಕಷ್ಟವನ್ನು ನಂದಿಕೇಶ್ವರ ದೇವರು ಪರಿಹರಿಸ್ತಾನೆ ಅನ್ನೋದು ಒಂದು ಮಾತಿದೆ. ಅಂತಹ ಉದಾಹರಣೆಗಳು ಇದೆ. ಕ್ಷೇತ್ರದ ಮಹಿಮೆ ಏನಾದರೂ ಒಂದು ಉದಾಹರಣೆಯನ್ನು ಹೇಳ್ಬೋದಾ? ತುಂಬ ಜನರಿಗೆ ಕಷ್ಟವನ್ನು ಪರಿಹಾರ ಮಾಡಿದೆ. ಆದರೆ ಏನು ಕೇಳಿದರೆ ಕಷ್ಟ ಪರಿಹಾರ ಮಾಡ್ತದೆ. ನಮ್ಮಲ್ಲೂ ಆ ಶ್ರದ್ಧೆ ಭಕ್ತಿಯಿಂದ ಆ ದೇವರಲ್ಲಿ ಬೇಡಿದವಾಗ ಆ ಕಷ್ಟವನ್ನು ದೇವರು ಪರಿಹಾರ ಮಾಡ್ತದೆ. ಅದರಂತೆ ಎಷ್ಟೋ ಜನ ಇಲ್ಲಿ ಬಂದ ನಮಗೆ ಒಂದು ಸಂತಾನ ಆಗಲಿಲ್ಲ, ಎಷ್ಟೋ ವರ್ಷ ಮದುವೆ ಆಗಿ 10 ವರ್ಷ 15 ವರ್ಷ ಹೀಗಾದರೂ ಇಲ್ಲಿ ಬಂದು ಕೇಳುವಂಥದ್ದು ಉಂಟು. ನಮಗೆ ಸಂತಾನ ಭಾಗ್ಯ ಆಗಲಿಲ್ಲ, ದೇವರೇ ನಮಗೊಂದು ಸಂತಾನ ಭಾಗ್ಯವನ್ನು ಕರುಣಿಸಲಿ. ಆ ದೇವರ ಅನುಗ್ರಹದಿಂದ ಇಲ್ಲಿ ಬಂದ ಆ ದೇವರೆಲ್ಲ ಹರಕೆ ಹೊತ್ತಾವಾಗ ಸಂತಾನ ಭಾಗ್ಯವೂ ಆಗಿದ್ದಿದೆ. ಎಷ್ಟೋ ಭಕ್ತಾದಿಗಳ ಕಷ್ಟವನ್ನು ಪರಿಹಾರ ನಂದಿಕೇಶ್ವರ ಮಾಡಿದೆ. ಮತ್ತು ಅದರಲ್ಲೂ ಮದುವೆ ಆಗದಿದ್ದರು ಮಾಂಗಲ್ಯ ಭಾಗ್ಯವನ್ನು ಕರುಣಿಸ್ಕೊಟ್ಟಿದೆ. ಮತ್ತು ಎಷ್ಟೋ ಒಂದು ಗೃಹ ನಿರ್ಮಾಣ ಮಾಡುವಂಥ ಸಂದರ್ಭ ಎಷ್ಟೋ ಕಷ್ಟದಲ್ಲೇ ಇರ್ತಾರೆ. ಅದು ಹೇಳ್ತಾರಲ್ಲ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡಿ ಹೇಳುವಂಥದ್ದು. ಅಂಥ ಸಂದರ್ಭದಲ್ಲಿ ಏನೋ ಕಷ್ಟದಿಂದ ಇರ್ತಾರೆ ಭಕ್ತಾದಿಗಳು. ಮನೆ ಕಟ್ಟಬೇಕು ಒಂದು ಆಸೆ ಇರುತ್ತೆ, ಎಲ್ಲ ಉಂಟು, ಎಲ್ಲ ಇದ್ದರೂ ನಮ್ಮ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭ ಈ ದೇವರ ಸಾನ್ನಿಧ್ಯಕ್ಕೆ ಬಂದು ನಮ್ಮ ಗೃಹ ನಿರ್ಮಾಣ ಮಾಡೋದು ಆದರೆ ದೇವರ ಸಾನ್ನಿಧ್ಯಕ್ಕೆ ನಮ್ಮ ಕೈಲಾದಂಥ ಸೇವೆ, ಬೆಳಕಿನ ಸೇವೆಯ ಅಥವಾ ಬಾರದಾನ ಸೇವೆಯ ಏನೋ ಒಂದು ಕಷ್ಟ ಕಾಲದಲ್ಲಿ ಹೇಳ್ಕೊಳ್ತಾರೆ. ಅಂಥ ಸೇವೆಯನ್ನು ಅವ್ರ ಕಷ್ಟ ಪರಿಹಾರ ಆದಮೇಲೆ ಕೊಡುವಂಥದ್ದು. ಅವ್ರ ಕಷ್ಟವನ್ನು ಪರಿಹಾರ ಆಗಿ ಆ ದೇವರ ಆ ಸಾನ್ನಿಧ್ಯಕ್ಕೆ ಆ ಸೇವೆನೆಲ್ಲ ತಗೊಳ್ತಾ ಇರುವಂಥದ್ದು. ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಅನಂತ ಭಟ್ ಅವರು ಇಷ್ಟೊತ್ತು ನಮಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟರು. ಇನ್ನು ಈ ದೇವಸ್ಥಾನದ ಇತಿಹಾಸವನ್ನು ನೋಡಿದ್ರೆ ಹಿಂದೆ ಒಬ್ಬ ಮಹಾರಾಜ ಜಂಬುಕೇಶ್ವರ ಎಂಬ ಋಷಿಗಳ ಒಪ್ಪಣೆಯ ಮೇರೆಗೆ ಅಶ್ವಮೇಧ ಯಾಗವನ್ನು ನಡೆಸಲು ಈ ಸ್ಥಳವನ್ನು ಆಯ್ಕೆ ಮಾಡಿದರು. ಹಾಗಾಗಿ ಆ ಅಶ್ವಮೇಧ ಯಾಗಕ್ಕೆ ಬೇಕಾದಂತಹ ಮೇಕೆಗಳನ್ನು ಈ ದೇವಾಲಯದ ಸಮೀಪದಲ್ಲಿ ಕಟ್ಟಿದ್ರಿಂದ ಈ ಸ್ಥಳಕ್ಕೆ ಮೆಕ್ಕೆ ಕಟ್ಟುವಂತ ಹೆಸರು ಬಂದಿದೆ ಅನ್ನೋದು ಐತಿಹ್ಯದಲ್ಲಿ. ಶಿರಿಯಾರ ಗ್ರಾಮದಲ್ಲಿ ನೆಲೆ ನಿಂತಂಥ ಶ್ರೀ ನಂದಿಕೇಶ್ವರ, ದೇವಿ, ವೀರಭದ್ರ ಹಾಗೂ ಇತರ ಸಪರಿವಾರ ದೇವತೆಗಳು. ಈ ದೇವಸ್ಥಾನದ ಇತಿಹಾಸ ಭಾಳಷ್ಟು ಪುರಾತನಕ್ಕಿದೆ. ಇದು ದೇವಾಲಯ ಮತ್ತು ದೈವಾಲಯ ಎರಡರ ಪರಿಕಲ್ಪನೆಯಲ್ಲೂ ಇರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ದೇವಾಲಯ. ಸುಮಾರು 200ಕ್ಕೂ ಮಿಕ್ಕಿದ ಮರದ ವಿಗ್ರಹಗಳು, ಕಾಷ್ಟದಲ್ಲಿರ್ತಕ್ಕಂಥ ವಿಗ್ರಹಗಳು ಎಲ್ಲಿಯೂ ಇಷ್ಟು ದೊಡ್ಡ ಮಟ್ಟದ ವಿಗ್ರಹಗಳು ಎಲ್ಲಿಯೂ ಇಲ್ಲ. ಕಾಷ್ಟ ರೂಪದಲ್ಲಿ ಇಲ್ಲ ಅಥವಾ ಬೇರೆ ರೂಪದಲ್ಲೂ ಇಲ್ಲ. ಅದರಲ್ಲೂ ಕಾಷ್ಟ ರೂಪದಲ್ಲಿ ಶೀಘ್ರ ಫಲಪ್ರಸಾದ ಅಂತಕ್ಕಂಥ ಮಾತಿದೆ. ಹಾಗೆ ಇಲ್ಲಿ 200ಕ್ಕೂ ಹೆಚ್ಚು ಮೂರ್ತಿಗಳು. ಇದು ಸುಮಾರು 60 ವರ್ಷಗಳ ಹಿಂದೆ
ನವೀಕೃತಗೊಂಡಿತು. ಅದಕ್ಕೂ ಹಿಂದಿನ ಮೂರ್ತಿಗಳನ್ನು ದೆಹಲಿಯ ಪ್ರಗತಿ ಮೈದಾನದಲ್ಲಿ ಕಾಪಿಡಲಾಗಿದೆ. ಅದಕ್ಕೂ ಹಿಂದಿನ ಸುಮಾರು 700-800 ವರ್ಷಕ್ಕೂ ಹಿಂದಿನ ಮೂರ್ತಿಗಳು. ಇವತ್ತು ಈಗ ನಾವು ಕಾಣ್ತಾ ಇರ್ತಕ್ಕಂಥ ಮರದ ವಿಗ್ರಹಗಳು ಸುಮಾರು 60 ವರ್ಷಕ್ಕೂ ಹಿಂದೆ 60ರ ದಶಕದ ಕೊನೆಯಲ್ಲಿ ಪುನರ್ ಪ್ರತಿಷ್ಠಾಪನೆಗೊಂಡಂಥ ದೇವಾಲಯ ಇದಾಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಭಕ್ತರನ್ನು ಆಕರ್ಷಿಸ್ತಾ ಇದೆ. ಇಲ್ಲಿ ನಂದಿ ಪ್ರಾಧಾನ್ಯವಾಗಿ ದೇವಿ ಮತ್ತು ವೀರಭದ್ರರು ಹಾಗೂ ಇತರ ಸಪರಿವಾರ ದೈವಗಳಿಗೆ ನಿತ್ಯ ಪೂಜಾದಿಗಳು ನಡೀತಾ ಇರ್ತಕ್ಕಂಥದ್ದು. ವಾರ್ಷಿಕ ನಡವಳಿಗಳಂತ ಹೇಳಿದರೆ ಹಬ್ಬ, ಮಾರಿ ಪೂಜೆಯಿಂದ ಮೊದಲುಗೊಂಡು ಪ್ರತಿ ಮೀನ ಸಂಕ್ರಮಣದಂದು ಗಂಡ ಸೇವೆ, ಮರುದಿನ ಶೆಡಿ ಸೇವೆ, ತದನಂತರ ಅದ ಕೊನೆಯ ದಿನದಲ್ಲಿ ಬಸವನ ಕಾಣಿಕೆ ಹಾಗೂ ಬಾರದಾನ ಸೇವೆಗಳು ನಡೀತಕ್ಕಂಥ ವ್ಯವಸ್ಥೆ. ಹಾಗೆ ಇತ್ತೀಚಿನಲ್ಲಿ ಭಕ್ತಾದಿಗಳ ಒತ್ತಡದಿಂದಾಗಿ ಕಳೆದ ಒಂದು 30 ವರ್ಷಗಳ ಕೆಳಗಿಂದ ಇಲ್ಲಿ ಪ್ರತಿ ತಿಂಗಳ 5 ಮತ್ತು 20ನೇ ದಿನಾಂಕದಂದು ದರ್ಶನ ಸೇವೆ ಹಾಗೂ ಪರವೂರ ಭಕ್ತರುಗಳಿಗೆ ವಾಕ್ಯ ನುಡಿ ಸಿಗ್ತಕ್ಕಂಥ ಸೇವೆಗಳು ನಡೀತಾ ಇದೆ. ನಿತ್ಯ ಹರಕೆ ಪೂಜೆಗಳು ನಡೀತದೆ. ಹಾಗೆ ಶೆಡಿ ಸೇವೆ ಪ್ರತಿ 5 ಮತ್ತು 20 ಮತ್ತು ಹಬ್ಬದ ದಿನಗಳು ನಡೀತದೆ. ಅಂದರೆ ಶೆಡಿ ಸೇವೆ ಅಲ್ಲ, ಬಾರದಾನ ಸೇವೆಗಳು ನಡೀತದೆ. ಹಾಗೆ ಈ ಥರ ಎಲ್ಲ ಆರಾಧನೆಗಳು ನಿರಂತರ ಪ್ರತಿದಿನವೂ ನಡೀತಕ್ಕಂಥ ಕ್ಷೇತ್ರ ಆಗಿದೆ. ಈ ಗ್ರಾಮದಲ್ಲಿ 3 ಈಶ್ವರ ಸಾನ್ನಿಧ್ಯಗಳಿದ್ದಾಗಿಯೂ ನಂದಿಕೇಶ್ವರನೇ ಇಲ್ಲಿ ಗ್ರಾಮ ದೇವತೆಯಾಗಿ ಪೂಜೆಗೊಳ್ತಾ ಇದ್ದೆ ತಲಾಂತರದಿಂದ. ಈ ವ್ಯವಸ್ಥೆಯನ್ನು, ದೇವಾಲಯದ ಈ ವ್ಯವಸ್ಥೆಯನ್ನು ಹಲವು ಶತಮಾನಗಳಿಂದ ಸ್ಥಾಪನಾ ಸಮಯದಿಂದನೂ ಕೊಳಕೆಬೇಲು 3 ಮನೆತನದವರು ನಡ್ಕೊಂಡು ಇವತ್ತಿಗೂ ಎಲ್ಲ ವಿಧಿವಿಧಾನಗಳು ಈ ಕೊಳಕೆಬೇಲು 3 ಮನೆತನದವರ ಉಪಸ್ಥಿತಿಯಲ್ಲೇ ನಿತ್ಯ ಸೇವಾದಿಗಳು ಪ್ರತಿದಿನವೂ ಇರತಕ್ಕಂಥದ್ದು ಇಲ್ಲಿ ಅಗತ್ಯ. ಅಲ್ಲಿ ಉಪಸ್ಥಿತಿಯು ಇಲ್ಲಿ ಅಗತ್ಯ ಅಂತಕ್ಕಂಥದ್ದಿದೆ. ಹಾಗೆ ಎಲ್ಲ ಪೂಜಾ ವಿಧಿವಿಧಾನಗಳು ಬ್ರಾಹ್ಮಣ 3 ಕುಟುಂಬಗಳು 5 ವಿಭಾಗಗಳಲ್ಲಿ 3 ಕುಟುಂಬದವರು 5 ವಿಭಾಗಗಳಲ್ಲಿ ಮಾಡ್ತಾ ಇದ್ದಾರೆ. ಅವರು ಅಷ್ಟೇ ಸರತಿ ಪ್ರಕಾರ ಪೂಜೆ ನಡೀತದೆ. ಆ ಪೂಜೆಯಲ್ಲೂ ಅದು ಅವರು ಆನುವಂಶಿಕ ಹಕ್ಕಾಗಿರ್ತದೆ ಅವರದ್ದು. ಹಾಗೆ ಆಡಳಿತವು ಆನುವಂಶಿಕ ಹಕ್ಕಾಗಿ ಕೊಳಕೆಬೇಲು 3 ಮನೆತನದವರು ಇಲ್ಲಿ ನಡೀತಾ ಇದ್ದಾರೆ. ಇದೆಲ್ಲವೂ ಇತಿಹಾಸ, ಇದೆಲ್ಲವೂ ಒಂದು ನಿತ್ಯ ಪರಂಪರೆಯಾಗಿ ನಡೀತಾ ಇದೆ. ಈ 3 ದಿನಗಳ ಹಬ್ಬದಲ್ಲಿ ಬಹುಶಃ ಸಾವಿರಾರು ಜನ ಪರವೂರುಗಳಿಂದ ಬರ್ತಾರೆ. ಬೇರೆ ಪ್ರದೇಶಗಳಲ್ಲಿ ಇದನ್ನು ನಂಬಿದವರು, ಈ ಸ್ಥಳವನ್ನು ನಂಬಿಕೊಂಡವರು ಕಡಲಾಚೆ ಇದ್ದಾರೆ, ಘಟ್ಟದ ಮೇಲಿದ್ದಾರೆ, ಈ ಸುತ್ತಮುತ್ತಲಿನ 18 ಗ್ರಾಮಗಳಲ್ಲಿದ್ದಾರೆ. ಆದ್ದರಿಂದ ಈ 3 ದಿನಗಳಲ್ಲಿ ಅವರು ಇಲ್ಲಿ ಬಂದು ಶೆಡಿ ಸೇವೆ ಇರ್ಬೋದು, ಗೆಂಡ ಕಾಣಿಕೆ ಇರ್ಬೋದು, ಅಥವಾ ಬಸವನ ಕಾಣಿಕೆ ಇರ್ಬೋದು, ಇದೆಲ್ಲವನ್ನು ಸಮರ್ಪಿಸಿ ಹೋಗ್ತಕ್ಕಂಥದ್ದು. ಈ ಎಲ್ಲ ವ್ಯವಸ್ಥೆ ಶಿರಿಯಾರ ಗ್ರಾಮದ 3 ಮನೆ 6 ಬೆಟ್ಟು ಹಾಗೂ ಎಲ್ಲ ಗ್ರಾಮಸ್ಥರ ಕೂಡುವಿಕೆಯೊಂದಿಗೆ ನಡೀತದೆ. ಇದು ಸಂಪ್ರದಾಯ. ಹಾಗೆ ಮುಂದೆ ಸಹಿತ ಈ ವ್ಯವಸ್ಥೆಗಳಲ್ಲಿ ಮುಂದಿನ ದಿನಗಳಲ್ಲಿ ಬಹುಶಃ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಈ ದೇವಸ್ಥಳದ ಜೀರ್ಣೋದ್ಧಾರಗಳಿರ್ಬೋದು, ಇನ್ನಿತರ ವ್ಯವಸ್ಥೆಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಅದಕ್ಕೂ ಪೂರ್ವಭಾವಿಯಾಗಿ ಈ ಕ್ಷೇತ್ರದಲ್ಲಿ ಅಪ್ಪಣೆ ಆದಂತೆ, ದೈವ ಅಪ್ಪಣೆ ಆದಂತೆ ಈ ಕ್ಷೇತ್ರದಲ್ಲಿ ಒಂದು ಯಕ್ಷಗಾನ ಮೇಳ, ಅಂದರೆ ಬೆಳಕಿನ ಸೇವೆ ಕೊಡೋದ್ರ ಬಗ್ಗೆ ಇಲ್ಲಿ, ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ಸೇವೆ ಇಲ್ಲಿ ನಿತ್ಯ ಪೂಜೆಯ ಹರಕೆ ಹೇಳಿಕೊಂಡ್ರೆ ಸರಿಸುಮಾರು 30 ವರ್ಷಗಳ ಕಾಲ ಕಾಯಬೇಕಾದ ಅನಿವಾರ್ಯತೆ ಇದೆ. ಅದನ್ನು ತೀರಿಸ್ಲಿಕ್ಕಾಗ್ತಾ ಇಲ್ಲ ಭಕ್ತಾದಿಗಳಿಗೆ. ಹಾಗೆ ಅದಕ್ಕೆ ಪೂರಕವಾಗಿ ಅಥವಾ ಅದಕ್ಕೆ ಒಂದು ವ್ಯವಸ್ಥೆ ಮಾಡೋ ನಿಟ್ಟಿನಲ್ಲಿ ಯಕ್ಷಗಾನ ಸೇವೆ ಈ ಸ್ಥಳದಲ್ಲೂ ಮಂದರ್ತಿ ಮೇಳದ ಯಕ್ಷಗಾನ ಭಾಳ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಮುಕ್ತೇಶ್ವರ ಮನೆತನದ ಕೊಳಕೆಬೇಲಿನಲ್ಲಿಯೂ ಒಂದು ವಾರ್ಷಿಕವಾಗಿ ಒಂದು ಆಟ, ಹಾಗೆ ಈ ನಂದಿಕೇಶ್ವರ ಸನ್ನಿಧಿಯಲ್ಲಿ ಒಂದು ಆಟ. ಭಾಳಷ್ಟು ವಿಶೇಷ ಏನು ಕೇಳಿದರೆ, ಇಡೀ ಯಕ್ಷಗಾನ ಪರಂಪರೆಯಲ್ಲಿ ಚೌಕಿಯಲ್ಲಿ ದೊಂದಿ ಹತ್ತಕ್ಕಂಥ ಕ್ರಮ ಇದ್ದರೆ, ಈ ಸ್ಥಳದಲ್ಲಿ ಮಾತ್ರ ಆ ಯಕ್ಷಗಾನದ ಕಟ್ಟುಕಟ್ಟಲು ಸೇವೆಯಾಗುವ ದಿನ ದೇವರ ಎದುರು ದೊಂದಿ ಹಚ್ಚಿ ದೇವತಾ ಸೇವೆ ನಡೆದ ನಂತರ ಮತ್ತೆ ಚೌಕಿಯಲ್ಲಿ ಗಣಪತಿ ಪೂಜೆ ಆಗ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಮಾತ್ರ ನಾನು ಕಂಡಂಗಿದೆ. ಇದಕ್ಕೂ ಹೆಚ್ಚು ನನಗೆ ಗೊತ್ತಿಲ್ಲ. ಹಾಗೆ ಅದನ್ನು ಮೂಲವಾಗಿದ್ದುಕೊಂಡು ಯಕ್ಷಕಲೆಗೂ ಇಲ್ಲಿಗೂ ಸಂಬಂಧ ಇದೆ ಅಂತಕ್ಕಂಥ ತರ್ಕದ ಮುಖಾಂತರ ದೈವಿ ಆಜ್ಞೆಯನ್ನು ಅನ್ವಯ ಒಂದು ಯಕ್ಷಗಾನ ಮೇಳವನ್ನು ಪ್ರಾರಂಭ ಮಾಡುವಂಥ ಮುಂದಿನ ತಿರುಗಾಡಿದೆ, ಅಂದರೆ ನವಂಬರ್ ತಿಂಗಳ ಪ್ರಾರಂಭಗೊಳ್ತಕ್ಕಂಥ ಸಂಕ್ರಮಣ ಅಥವಾ ಅದಕ್ಕೆ ಸೂಕ್ತ ದಿನಾಂಕ ನಿರ್ಣಯ ಮಾಡಿಕೊಂಡು ಅಲ್ಲಿಂದ ಪ್ರಾರಂಭಗೊಂಡಂಥ ಹರಕೆ
ಆಗಿ ನಡ್ತಕ್ಕಂಥ ಬಯಲಾಟ ಸೇವೆ, ಈ ನಂದಿಕೇಶ್ವರ ದೇವಿ ವೀರಭದ್ರನ ಹೆಸರಿನಲ್ಲಿ ನಡೀತಕ್ಕಂಥ ಬಯಲಾಟ ಸೇವೆಯನ್ನು ಮಾಡಬೇಕು ಅಂತ ನಿರ್ಣಯವನ್ನು ಊರ ಸಮಸ್ತರು, ಆಡಳಿತ ಮಂಡಳಿಯವರು ಎಲ್ಲರೂ ನಾವು ಮಾಡಿಕೊಂಡಿದ್ದೇವೆ. ಅದಕ್ಕೆ ಪೂರ್ವಭಾವಿ ಸಿದ್ಧತೆಗಳು ನಡೆದಿದೆ. ಭಕ್ತಾಭಿಮಾನಿಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ದೇವರಿಗೆ ಸಂತಕ್ಕಂಥ ಹರಕೆ ಯಕ್ಷಗಾನ ರೂಪದಲ್ಲೂ ನೀಡಬಹುದು ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳ್ತಾ, ಉತ್ಸವ ಇಲ್ಲಿ ನಡೀತಕ್ಕಂಥ ಕ್ರಮಗಳು ಬಹುಶಃ ಆಗಲೇ ಹೇಳಿದಾಗೆ ದೇವಾಲಯ ಮತ್ತು ದೈವಾಲಯದ ಜಂಟಿ ಕಲ್ಪನೆ ಇದಾಗಿರ್ತದೆ. ಇಲ್ಲಿ ಧ್ವಜಮರ ಇದೆ, ಇಲ್ಲಿ ಕಾಷ್ಟ ವಿಗ್ರಹಗಳಿದೆ, ಇಲ್ಲಿ ದರ್ಶನ ಸೇವೆ ಇದೆ. ಇದು ಮೂರೂ ಇರ್ತಕ್ಕಂಥದ್ದು. ಕೆಲವು ಅಪರೂಪದ ದೇವಾಲಯಗಳಲ್ಲಿ ಇದು ಒಂದು. ಈ ದೇವಾಲಯವನ್ನು ಇತಿಹಾಸ, ಪೌರಾಣ ಮತ್ತು ವರ್ತಮಾನ ಮೂರು ಕಾಲದಲ್ಲೂ ಜನ ನಂಬ್ಕೊಂಡು ಬಂದಂಥವ್ರು. ಪೌರಾಣಿಕವಾಗಿ ಹೌದು, ಐತಿಹಾಸಿಕವಾಗಿ ಹೌದು, ಇಂದಿನ ದಿನಮಾನಗಳಲ್ಲೂ ಹೌದು. ಇದಿಷ್ಟನ್ನು ಮತ್ತೆ ಊರ್ಜಿತಗೊಳಿಸಬೇಕು, ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಈ ದೇವಾಲಯದ ಕೀರ್ತಿಯನ್ನು ತಗೊಂಡು ಹೋಗಬೇಕು ಅಂತಕ್ಕಂಥ ಕಲ್ಪನೆ ಮತ್ತು ನಿರ್ಣಯಗಳು ಆಡಳಿತ ಮಂಡಳಿ ಹಾಗೂ ಈ ಗ್ರಾಮಸ್ಥರದ್ದಾಗಿರ್ತದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರಗಳನ್ನು ಬಯಸ್ತೇವೆ. ನಂದಿಕೇಶ್ವರನ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿ ಇಲ್ಲಿ ಗೆಂಡ ಸೇವೆ ನೆರವೇರ್ತಾ ಇದೆ. ವಿಶೇಷವಾಗಿ ಮಹಿಳೆಯರು ಹೆಚ್ಚಾಗಿ ಸೇವೆಯಲ್ಲಿ ತೊಡಗಿಸಿಕೊಳ್ತಾರೆ. ಯಾಕಂದರೆ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ, ಅಂದರೆ ಮಕ್ಕಳ ಆರೋಗ್ಯ ಸಮಸ್ಯೆ, ಗಂಡನ ಆರೋಗ್ಯ ಸಮಸ್ಯೆ, ಹೀಗೆ ಹಣಕಾಸಿನ ಸಮಸ್ಯೆ, ಮಕ್ಕಳ ವಿದ್ಯಾಭ್ಯಾಸ, ಈ ಕುರಿತಂತೆ ತಮ್ಮ ಕಷ್ಟಗಳಿಗೆ ಶ್ರೀ ನಂದಿಕೇಶ್ವರನಲ್ಲಿ ಬೇಡಿ ಹರಕೆಯನ್ನು ಕಟ್ಟಿಕೊಂಡ್ರೆ, ಅಂದರೆ ಗೆಂಡ ಸೇವೆ ಕೊಡ್ತೇವೆ ಅಂತ ಹರಕೆ ಹೇಳಿಕೊಂಡ್ರೆ ಅವೆಲ್ಲ ಕಷ್ಟಗಳಿಂದ ಶ್ರೀ ನಂದಿಕೇಶ್ವರ ಮುಕ್ತಿಯನ್ನು ಕೊಡ್ತಾನೆ ಅನ್ನೋದು ಇಲ್ಲಿಯ ಜನರ ನಂಬಿಕೆಯಾಗಿದೆ. ಬಹಳ ವಿಶೇಷವಾಗಿ ಇಲ್ಲಿ ಸ್ಥಳೀಯವಾಗಿ ವಿಶ್ವಕರ್ಮ ಸಮುದಾಯದವರು ಗೆಂಡ ಸೇವೆಗೆ ಬೇಕಾದಂತಹ ಕಟ್ಟಿಗೆ ತಯಾರಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ವಿಶೇಷವಾಗಿ ನಂದಿಕೇಶ್ವರನಿಗೆ ಸೇವೆ ಸಲ್ಲಿಸ್ತಾರೆ. ಈ ಜಾತ್ರಾ ಮಹೋತ್ಸವದಲ್ಲಿ ಇದೀಗ ನಮ್ಮ ಜೊತೆಗೆ ರಾಜೇಶ್ ಕಾಣಿಗ ಅಚ್ಲಾಡಿಯವರು, ಬ್ರಹ್ಮವರ ಪತ್ರಕರ್ತರ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಹೇಗನ್ನಿಸ್ತಿದೆ ಸರ್? ಇದು ಒಂದು ವಿಶೇಷವಾದಂಥ ಒಂದು ಸ್ಥಾನ. ಯಾಕಂತ ಹೇಳಿದರೆ ಮೆಕ್ಕೆಗಟ್ಟು ನಂದಿಕೇಶ್ವರ ದೇವಸ್ಥಾನ ಎನ್ನುವಂಥದ್ದು ಚಾರಿತ್ರಿಕವಾಗಿ ಇರ್ಬೋದು, ಹಾಗೆ ವಿಶೇಷತೆಗಳಿಂದ ಗಮನ ಸೆಳೆಯುತ್ತದೆ. ಬೇರೆ ಎಲ್ಲ ದೇವಸ್ಥಾನಗಳಿಗಿಂತ ಒಂದು ವಿಶೇಷತೆ ಈ ಕರಾವಳಿಯ ಕ್ಷೇತ್ರಕ್ಕಿದೆ. ಯಾಕಂತ ಹೇಳಿದರೆ ಇಲ್ಲಿನ ಒಂದು ಉರುಸಾಲುಗಳಿರ್ಬೋದು ಅಥವಾ ಇಲ್ಲಿನ ಒಂದು ವಿಶೇಷತೆ ಇರ್ಬೋದು, ಅದು ಸಾಕಷ್ಟು ರಾಷ್ಟ್ರವ್ಯಾಪಿಯಾಗಿ, ರಾಷ್ಟ್ರ ಮಾತ್ರ ಅಲ್ಲ ವಿದೇಶಗಳಲ್ಲೂ ಕೂಡ ಇಲ್ಲಿನ ಒಂದು ವಿಶೇಷತೆ ಬಗ್ಗೆ ಗೊತ್ತಿದೆ. ಇಲ್ಲಿನ ಈ ಹಿಂದಿನ ಉರುಸಾಲುಗಳನ್ನು ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ ಅಂತೆ. ಅದರ ಮುಖಾಂತರವಾಗಿ ನಾವು ಇಲ್ಲಿನ ಕ್ಷೇತ್ರದ ವಿಶೇಷತೆ ಎಷ್ಟಿದೆ ಅಂತ ತಿಳಿಬೋದು. ಈ ಬೇರೆ ಎಲ್ಲ ದೇವಸ್ಥಾನಗಳಲ್ಲಿ ಕಾಷ್ಟಶಿಲ್ಪಗಳನ್ನು ನಾವು ನೋಡ್ಬೋದು, ಆದರೆ ಈ ಪ್ರಮಾಣದ ಒಂದು ಕಾಷ್ಟಶಿಲ್ಪ ಎನ್ನುವಂಥದ್ದು, ಕಾಷ್ಟಶಿಲ್ಪ ಅಂದರೆ ದೇವರ ಉರುಗಳ ಮೂರ್ತಿ ಬೇರೆ ಯಾವ ಒಂದು ಪ್ಲೇಸ್ನಲ್ಲಿ ಇಲ್ಲ ಅನ್ನುವಂಥ ಒಂದು ಅಭಿಪ್ರಾಯಗಳಿದೆ. ಅದೇ ರೀತಿಯಲ್ಲಿ ಸಾಕಷ್ಟು ವಿಶೇಷತೆಗಳಲ್ಲಿ ಈ ಸ್ಥಳ ಗುರುತಿಸಿಕೊಂಡಿದೆ. ಜಾತ್ರೆ ಕೂಡ ಹಾಗೆ. ಇಲ್ಲಿ ನಡೆಯುವಂಥ ಗೆಂಡ ಸೇವೆ ಇರ್ಬೋದು ಅಥವಾ ಬೇರೆ ಬೇರೆ ಆಚರಣೆಗಳಿರ್ಬೋದು, ಅದು ಸಾಕಷ್ಟು ವಿಶೇಷವಾಗಿದೆ ಮತ್ತು ವಿಶಿಷ್ಟವಾಗಿ ನಡ್ಕೊಂಡು ಬಂದಿದೆ. ಹಾಗಾಗಿ ಮೆಕ್ಕೆಗಟ್ಟು ಎನ್ನುವಂಥದ್ದೇ ಒಂದು ವಿಶೇಷವಾದಂಥ ಒಂದು ಸ್ಥಾನ ಹಾಗೂ ಚಾರಿತ್ರಿಕವಾಗಿ ಇದೊಂದು ಮಹತ್ವದ ಸ್ಥಳ ಎನ್ನುವಂಥದ್ದು ಹೇಳ್ಬೋದು. ದೇವಸ್ಥಾನ ಮುಂಭಾಗದಲ್ಲಿ ಸುಮಾರು 25 ಅಡಿ ಎತ್ತರದ ಕಂಬಗಳನ್ನು ನಿರ್ಮಾಣ ಮಾಡಿ 3 ಕಡೆಗಳಲ್ಲಿ ತೊಲೆಗಳನ್ನು ಕಟ್ಟಿ, ಅದರಲ್ಲಿ ಒಂದರಲ್ಲಿ ತೊಟ್ಟಿಲನ್ನು ಕಾಯಿಸಿ ಹಾಗೂ ಇನ್ನೊಂದು ಕಡೆಗಳಲ್ಲಿ ಹಗ್ಗವನ್ನು ಕಟ್ಟಿ ಯಾರು ಸೇವೆಯನ್ನು ನೀಡುತ್ತಾರೆ ಅವರನ್ನ ಆ ತೊಟ್ಟಿಲಲ್ಲಿ ಕುಳ್ಳಿರಿಸಿ 3 ಪ್ರದಕ್ಷಿಣೆ ಆ ಸೇವೆ
ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಕಲಾ ಕುಸುಮ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು.